ಇಷ್ಟೇ ನಾವು ಅನುಭವ ಮಂಟಪದ ಭಾವಚಿತ್ರ ಮತ್ತು ಅವತ್ತಿನ ಬಸವ ಬೇರೆ ಆಯ್ತು ಬಸವನ ತತ್ವ ಆದರ್ಶಗಳ ಬಗ್ಗೆ ಕೆಲವು ಅನಿಸಿಕೆಗಳು ಅನಿಸಿಕೆಗಳ ಬಗ್ಗೆ ಹೇಳಿ ಮತ್ತೆ ಇನ್ನು ಬಸವಣ್ಣನ ವಿಚಾರ ಇಟ್ಟುಕೊಂಡು ಫೋಟೋ ಇಟ್ಕೊಂಡು ಈಗಿನ ರಾಜ್ಯಕ್ಕೆ ಮಾತಾಡ್ಲಿಕ್ಕೆ ಯಾರು ಕೂಡ ಹೋಗಬೇಡಿ. ಅದಕ್ಕೆ ಅವತ್ತಿನ ಬಗ್ಗೆ ಕೆಲವು ವಚನಗಳಿದ್ರೆ ದಯವಿಟ್ಟು ಹೇಳಿ ಅದನ್ನು. ನಮ್ದು ಶಾಸಕಾಂಗ ಸಭೆ ಇದೆ 6:15 ನೀವು ಈ ತೈಲಚಿತ್ರಗಳನ್ನು ಅನುಭವ ಮಂಟಪದ ತೈಲಚಿತ್ರಗಳನ್ನು ಬೆಳಗಾಮಿನ ಈ ಒಂದು ಸೌಧದಲ್ಲಿ ನೀವು ಅಳವಡಿಸಿರ್ತಕ್ಕಂಥದ್ದು ಸ್ವಾಗತಾರ್ಹವಾಗಿರ್ತಕ್ಕಂಥದ್ದು ಮತ್ತು ಬಹಳ ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತಕ್ಕಂಥ ವಿಚಾರ ಅಂತಕ್ಕಂಥದ್ದನ್ನು ನಾನು ಹೇಳ್ತೇನೆ. ಯಾಕೆ ಕಾರಣ ಏನು ಅಂದರೆ ನಮ್ಮ ಇಂದಿನ ಪೀಳಿಗೆಗೆ ಇದು ಮಾದರಿಯಾಗಿ ಉಳಿಬೇಕು. ಇದೇನು ಇಲ್ಲಿ ಬಂದವರೆಲ್ಲ ಮಾತನಾಡ್ತಾರೆ, ಇದೇನಿದು ಚಿತ್ರ ಅಂದಾಗ ಇದು ಅನುಭವ ಮಂಟಪ ಅನ್ನೋದೊಂದು ಇತ್ತು. ಆ ಅನುಭವ ಮಂಟಪದಲ್ಲಿ ಏನು ನಡೀತಾ ಇತ್ತು ಅಂತೇಳಿ ಜನ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ. ಅದು ಇಂಥ ಒಂದು ಪ್ರಮುಖವಾದಂಥ ಸ್ಥಳದಲ್ಲಿ ನೀವು ತಂದಿರತಕ್ಕಂಥದ್ದು ಭಾಳ ಸ್ವಾಗತಾರ್ಹವಾದಂಥ ವಿಚಾರ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಬಸವಣ್ಣನವರ ಅನುಭವ ಮಂಟಪ ಅದು ಈ ಹಿಂದೆ ಆಗಿರ್ತಕ್ಕಂಥ ಸನ್ನಿವೇಶಕ್ಕಿಂತ ಮುಂದೆ ಈ ದೇಶದಲ್ಲಿ, ಭಾರತ ದೇಶದಲ್ಲಿ ಅದಕ್ಕಿಂತಲೂ ಹೊರ ದೇಶಗಳಲ್ಲೂ ಕೂಡ ಅನುಕರಣೆ ಮಾಡ್ತಕ್ಕಂಥ ರೀತಿಯಲ್ಲಿ ಅವರು ಅನುಭವ ಮಂಟಪವನ್ನು ರಚನೆ ಮಾಡಿದ್ದಾರೆ. ಅನುಭವ ಮಂಟಪದ ಒಂದು ತಾತ್ಪರ್ಯ, ಒಂದು ಸಿದ್ಧಾಂತ, ಅವರು ತೆಗೆದುಕೊಂಡಂಥ ನಿರ್ಧಾರಗಳು, ಘಟನಾವಳಿಗಳು ಅವೆಲ್ಲವನ್ನ ಸಂಪೂರ್ಣ ಪ್ರಮಾಣದಲ್ಲಿ ನಾವು ವಿಶ್ಲೇಷಣೆ ಮಾಡಿ ಓದಿದಾಗ ಬಹುಶಃ ಇದು ಈ ಮನುಕುಲಕ್ಕೆ ಆದರ್ಶವಾಗಿರ್ತಕ್ಕಂಥ ನಡೆಯನ್ನು, ಸಿದ್ಧಾಂತವನ್ನು ಕಲಿಸಿ ಹೋಗಿದ್ದಾರೆ. ಬಸವಣ್ಣವರು ದಾರಿದೀಪವನ್ನು ತೋರಿಸಿ ಹೋಗಿದ್ದಾರೆ ಅಂತಕ್ಕಂಥ ಭಾವನೆ ಮೂಡುತ್ತೆ, ಎಂಥರಿಗೂ ಮೂಡುತ್ತೆ. ಆ ರೀತಿ ಕೊಟ್ಟಿರ್ತಕ್ಕಂಥ ಬಸವಣ್ಣನವರು ನನ್ನ ಒಂದು ಅನೇಕ ವಿಚಾರಧಾರೆಗಳನ್ನು ತಿಳ್ಕೊಂಡು ಸ್ವಲ್ಪ ಚರ್ಚೆ ಮಾಡಿದಾಗ ಅವ್ರು ಹೇಳ್ತಕ್ಕಂಥದ್ದು, ಹಿಂದೆ ಪರಮಾತ್ಮ ನಾವೆಲ್ಲ ನಂಬಿದ್ದೇವೆ, ಕೈಲಾಸ ಅನ್ನೋದು ಮೇಲಿದೆ, ಇದು ಭೂಲೋಕ, ಪಾತಾಳ ಲೋಕ, ಇವು ಮೂರು ಇದಾವೆ ಅಂತ ಹೇಳಿ ನಾವು ನಂಬ್ಕೊಂಡೇ ಇದ್ದೀವಿ. ಯಾರು ಏನೇ ಹೇಳಿ ಈ ಸಿದ್ಧಾಂತನ ನಾವು ಬಿಟ್ಟು ಹೋಗಕ್ಕೆ ಸಾಧ್ಯನೇ ಇಲ್ಲ. ಆ ಕೈಲಾಸದಲ್ಲಿ ಪರಮಾತ್ಮ ಇದ್ದಾನೆ, ಈ ಭೂಲೋಕದಲ್ಲಿ ನಾವು ಮನುಷ್ಯರಿದ್ದೀವಿ. ಈ ಮನುಷ್ಯ ಕುಲದಲ್ಲಿ ಆಗಿಂದಾಗ್ಗೆ ವ್ಯತ್ಯಾಸ ಆದಾಗ, ಸಂಘರ್ಷ ಆದಾಗ, ಅಶಾಂತಿ ಮೂಡಿದಾಗ, ಅರಾಜಕತೆ ಬಂದಾಗ ಆ ಪರಮಾತ್ಮ, ಸಾಕ್ಷಾತ್ ಪರಮಾತ್ಮನೇ ದಶಾವತಾರವನ್ನು ಎತ್ತಿರ್ತಕ್ಕಂಥ ಕಥಾಭಾಗಗಳನ್ನು ನಾವು ನೋಡಿ ಅದನ್ನು ನಮ್ಮ ಇವತ್ತಿನ ಮಾನವ ಜನ್ಮದ ಈ ಮನುಕುಲದ ಜೀವನಕ್ಕೆ ಆಧಾರವಾಗಿಟ್ಟುಕೊಂಡು ನಾವು ಜೀವನ ಮಾಡ್ತಾ ಇದ್ದೀವಿ. ಅದನ್ನೇ ಉದಾಹರಣೆ ಕೊಡ್ತೇವೆ. ಯಾರಾದರೂ ತಪ್ಪು ಮಾಡಿದರೆ ಮಹಾಭಾರತದಲ್ಲಿ ಹೇಳಿದಂಥ ಉದಾಹರಣೆಯನ್ನು ಕೊಡ್ತೇವೆ, ರಾಮಾಯಣದಲ್ಲಿ ಹೇಳಿದಂಥ ಕೆಲವು ಉದಾಹರಣೆಗಳನ್ನು ಕೊಡ್ತೇವೆ. ಆ ಮನುಷ್ಯರಿಗೆ ಸಿದ್ಧಾಂತವನ್ನು ಹೇಳ್ಕೊಡ್ತಕ್ಕಂಥ ಈ ರೀತಿ ನಡೆದಿದೆ ನೋಡು ಹಿಂದೆ ಘಟನೆ. ನೀನು ಯಾಕೆ ತಪ್ಪು ಮಾಡ್ತೀಯಾ? ಅಣ್ಣ ತಮ್ಮಂದರಿಗೆ ಕೌರವ ಮೋಸ ಮಾಡಿ ಯಾವ ಪಶ್ಚಾತ್ತಾಪವನ್ನು ಮಾಡ್ದ, ನೀನು ಅವನಂಗಾಗ್ತೀಯ, ಕೌರವನಂಗಾಗ್ತೀಯ, ಅಣ್ಣ ತಮ್ಮಂದ್ರಿಗೆ ಪಾಲನೆಯಲ್ಲಿ ಮೋಸ ಮಾಡ್ತೀಯಲೇ ಅಂತೇಳಿ ಪಂಚಾಯತಿಲಿ ಹೇಳ್ತಾರೆ ಜನ. ಆ ರೀತಿ ಉದಾಹರಣೆ ತಗೋತಾರೆ ಆ ಹಿಂದೆ ನಡೆದಿರ್ತಕ್ಕಂಥ ದಶಾವತಾರದ ಉದಾಹರಣೆಗಳು. ಪರಮಾತ್ಮನೇ ಅವತ್ತಿನ ಕಾಲದಲ್ಲಿ ನಡೆದಂಥ ಒಂದು ವ್ಯಾವಹಾರಿಕವಾದಂಥ ವ್ಯವಸ್ಥೆಯನ್ನು ಸರಿ ಮಾಡೋಕ್ಕಾಗ್ದಲೇ ಸಾಕ್ಷಾತ್ ಪರಮಾತ್ಮನೇ ಇಲ್ಲಿ ಅವತಾರ ಎತ್ತಿ ಆ ಯುಗದಲ್ಲಿ ಈ ಮನುಕುಲವನ್ನು ಸ್ವಲ್ಪ ಮಟ್ಟಿಗೆ ದಾರಿ ತಂದು ಹೋಗಿರ್ತಕ್ಕಂಥ ಇತಿಹಾಸವನ್ನು ನಾವು ನೋಡಿದ್ದೇವೆ. ಅದೇ ರೀತಿ ಕಲಿಯುಗ ಪ್ರಾರಂಭ ಆಯ್ತಲ್ಲ, ಈ ಕಲಿಯುಗದಲ್ಲಿ ಯುಗಾಂತರ ಪ್ರಾರಂಭ ಆದ ಕಲಿಯುಗದಲ್ಲಿ 1ನೇ ಶತಮಾನದಿಂದ 12ನೇ ಶತಮಾನದವರೆಗೆ ನಡೆದಿರ್ತಕ್ಕಂಥ ದೃಷ್ಟಾಂತಗಳನ್ನು, ಈ ಮನುಕುಲದಲ್ಲಿ ನಡೆದಿರ್ತಕ್ಕಂಥ ದೃಷ್ಟಾಂತಗಳ ಸರಮಾಲೆಯನ್ನು ನೋಡಿದಾಗ, ವಿಚಾರಗಳನ್ನು ತೆಗೆದುಕೊಂಡಾಗ ನಿಜವಾಗ್ಲೂ
ಎಷ್ಟರ ಮಟ್ಟಿಗೆ ಮನುಷ್ಯರನ್ನ ಮನುಷ್ಯರು ತಿಂದಿದ್ದಾರೆ. ಅನುಭವ ನಾನು ಅನುಭವ ಮಂಟಪಕ್ಕೆ ಬರ್ತಾ ಇರೋದು. ಬಸವಣ್ಣನ ಯಾರು ಕಳಿಸ್ಯಾರ ಅಂತ ಹೇಳ್ತೀನಿ ರಾಯರೆಡ್ಡರೇ, ಇರ್ರಿ ನಾನು ಹೇಳ್ತೀನಿ. ಬಸವಣ್ಣನ ಯಾರು ಕಳಿಸ್ತಾ, ದೇವ ಕಳಿಸ್ತಾ ಅಂತ ಹೇಳ್ತೀನಿ ತಡ್ರಿ. ಶಿವಲಿಂಗೌಡ್ರೆ ತಡ್ರಿ, ಒಂದೇ ನಿಮಿಷ ಕೇಳಿ. ಬಸವನ ಬಲ ಮೆಲ್ಲಗೆ ಮಾತಾಡ್ತಿದ್ರು, ಹಾಗೆ ಸಮಾಧಾನದಲ್ಲಿ ಮಾತಾಡಿ. ಆಯ್ತು ಮೆಲ್ಲಕ್ಕೆ. ಅದು ಮೈಕ್ ಜಾಸ್ತಿ ಇಟ್ಬಿಟ್ಟಾರ ಇಲ್ಲಿ. ಮೈಕ್ ಜಾಸ್ತಿ ಆಯ್ತೆ, ಸ್ವಲ್ಪ ಕಡಿಮೆ ಮಾಡಕ್ ಹೇಳಿ. ಕರ್ಮ ಸಿದ್ಧಾಂತ ಹೇಳ್ತೀನಿ, ನಾನು ಅಲ್ಲಿಗೆ ಬರ್ತೀನಿ. ಏನಂಗ ನೀವು ರಾಮಾಯಣ ಮಹಾಭಾರತ ನಂಬರ್ ಯುಗಾಂತರಗಳಲ್ಲಿ ನಡೆದಂತ ಘಟನಾವಳಿಗಳನ್ನ ಈಗ ನಾವು ಈ ಕಲಿಯುಗದಲ್ಲಿ ಬಸವಣ್ಣನವರ ಕಾಲ ಬರೋವರೆಗೂ ಆ ಮನುಷ್ಯ ಈ ಮನುಕುಲದಲ್ಲಿ ಇದ್ದಂತ ಅವ್ಯವಸ್ಥೆ, ಅರಾಜಕತೆ, ಭ್ರಷ್ಟತೆ ಅನ್ನೋದೊಂದು ಪದನ ಅಲ್ಲಿ ಎಲ್ಲೂ ಹೇಳಿಲ್ಲ. ಅವತ್ತಿನ ಕಾಲದಲ್ಲಿ ಅದು ಭ್ರಷ್ಟತೆ ಅನ್ನೋದಂಥದ್ದೊಂದು ಕಂಡು ಬಂದಿಲ್ಲ. ಇನ್ನೆಲ್ಲ ಅವ್ಯವಸ್ಥೆ ಇತ್ತು. ಆವಾಗ ಬಸವಣ್ಣನವರನ್ನ ನಾನ್ ತಿಳ್ಕೊಂಡಿರೋದು, ನನ್ನ ಪರಿಕಲ್ಪನೆ ಇದು. ನಾನು ಯಾರನ್ನ ಮೆಚ್ಚೆ ಕೇಳೋದಿಲ್ಲ. ಬಸವಣ್ಣನವರನ್ನ ಈ ಮನುಕುಲದಲ್ಲಿ ಇರ್ತಕ್ಕಂಥ ಅವ್ಯವಸ್ಥೆಯನ್ನು ಸರಿ ಮಾಡೋದಕ್ಕೋಸ್ಕರ ಆ ಪರಮಾತ್ಮನೇ ಸಾಕ್ಷಿಯಾಗಿ ಇಲ್ಲಿಗೆ ಕಳಿಸಿದಾನೆ ಈ ಭೂಲೋಕಕ್ಕೆ. ಈ ಭೂಲೋಕದಲ್ಲಿ ಬಸವಣ್ಣನವರು ಬಂದು ತಮ್ಮ ಸಿದ್ಧಾಂತವನ್ನು ಮಂಡಿಸಿ ಅವರು ಎಲ್ಲ ದೃಷ್ಟಿಯನ್ನು ಸರಿ ಮಾಡತಕ್ಕ ಸಮಾನತೆ ಅಂತಕ್ಕಂಥದ್ದು, ಈ ಜಾತಿ ವ್ಯವಸ್ಥೆಯಲ್ಲಿದ್ದಂಥ ಅವ್ಯವಸ್ಥೆಯಲ್ಲಿದ್ದಂಥದ್ದನ್ನು ಸರಿ ಮಾಡ್ತಕ್ಕಂಥದ್ದು ಬಸವಣ್ಣವ್ರು ಇನ್ನೇನು ಮಾಡೋದ್ರು, ಅದನ್ನೇ ಮಾಡೋದು. ಎಲ್ಲರೂ ಸಮಾನರು ಅಂತಕ್ಕಂಥದ್ದನ್ನು ಹೇಳಿದ್ರು. ಅವತ್ತಿನ ಅವರು ಬಸವಣ್ಣನವರು ಹೇಳೋದಂತ ಅನುಭವ ಮಂಟಪದಲ್ಲಿ ಕೊಟ್ಟೋಗಿರ್ತಕ್ಕಂಥ ಅವರ ತೀರ್ಪುಗಳು, ಅವರ ಮಾಡಿ ಹೋಗಿರ್ತಕ್ಕಂಥ ಕಾರ್ಯ ಸಾಧನೆಗಳನ್ನ ತೆಗೆದು ಸ್ವಲ್ಪ ಓದಿದ್ರೆ ಇವತ್ತೇನ್ ನಡೀತಾ ಇದೆ ಅದನ್ನು ಅವತ್ತೇ ಎಲ್ಲ ಸಮಾಜದವರು ಸರಿಯಾಗಿ ಹೋಗ್ಬೇಕು, ಎಲ್ಲ ಸಮಾಜಕ್ಕೆ ಸಮಾನತೆಯನ್ನು ಕೊಡಬೇಕು, ಎಲ್ಲ ಸಮಾಜಗಳು ಜಾತೀಯತೆ ಅಂತಕ್ಕಂಥದ್ದು ಬೇಡ, ಜಾತೀಯತೆಯನ್ನು ಹೊರಗಿಟ್ಟು ನಾವೆಲ್ಲ ವ್ಯವಸ್ಥೆಯನ್ನು ಮಾಡಬೇಕು, ಸಮಾಜದಲ್ಲಿ ಪ್ರತಿಯೊಬ್ಬರನ್ನ ಪರಿಗಣಿಸಿ ಮಾಡಬೇಕು ಅಂತಕ್ಕಂಥದ್ದನ್ನ ಅವತ್ತು ಹೇಳಿದರು. ಎಲ್ಲ ಸಮಾಜದವರನ್ನ ತಮ್ಮ ಅನುಭವ ಮಂಟಪಕ್ಕೆ ಸೇರಿಸಿಕೊಂಡ್ರು. ಒಂದೇ ಒಂದು ಏನು ಸಮಾಜದಲ್ಲಿ ಜಾತಿಯ ವ್ಯವಸ್ಥೆ ಇತ್ತು, ಆ ಜಾತಿಯ ವ್ಯವಸ್ಥೆಯ ಪ್ರತಿಯೊಬ್ಬರನ್ನ ತಮ್ಮ ಅನುಭವ ಮಂಟಪಕ್ಕೆ ಸೇರಿಸಿಕೊಂಡು ತಮ್ಮ ಅನುಭವ ಮಂಟಪದಲ್ಲಿ ಕೂತು ಅವತ್ತು ಅನುಭವ ಮಂಟಪದಲ್ಲಿ ಸಂದೇಶವನ್ನು ಕೊಟ್ಟೋಗಿದ್ದಾರೆ. ಆ ಸಂದೇಶದ ಪ್ರಕಾರನೇ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೆದಿದ್ದಾರೆ. ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೀಬೇಕಾದಂತ ಸಂದರ್ಭದಲ್ಲಿ ಅನುಭವ ಮಂಟಪದಲ್ಲಿ ನಡೆದಂತ ಅನೇಕ ಘಟನಾವಳಿಗಳ ಸನ್ನಿವೇಶಗಳನ್ನ ಅವರು ತೆಗೆದುಕೊಂಡು ಆ ಸಮಾನತೆ ಅಂತಕ್ಕಂಥ ಪದವನ್ನ ಆ ಒಂದು ಪ್ರಜಾಪ್ರಭುತ್ವ, ಆಧುನಿಕ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಈ ಮನುಕುಲ ಹೇಗಿರಬೇಕು, ಯಾವ ರೀತಿ ಈ ದೇಶವನ್ನು ಆಳಬೇಕು ಅಂತಕ್ಕಂಥ ಈ ಸ್ವತಂತ್ರ ಭಾರತದಲ್ಲಿ ವ್ಯವಸ್ಥೆಯನ್ನು ಕಲ್ಪಿಸಿ ಹೋಗಿದ್ದಾರೆ. ಆದ್ರಿಂದ ಬಸವಣ್ಣನವರು ಹೇಳಿ ಹೋಗಿರ್ತಕ್ಕಂಥ ಸಿದ್ಧಾಂತದ ಅಡಿನಲ್ಲಿ ಅವರು ಏನು ಜಾತಿ ವ್ಯವಸ್ಥೆನಲ್ಲಿ ಕೊನೆಗೆ ತಮ್ಮ ಪ್ರಧಾನಮಂತ್ರಿ ಪದವಿಯನ್ನೇ ತ್ಯಾಗ ಮಾಡ್ತಾರೆ. ಅಂತರ್ಜಾತೀಯ ವಿವಾಹವನ್ನು ಮಾಡಿಸಿ ತಮ್ಮ ಅಂತರ್ಜಾತಿ ವಿವಾಹದ ಮಧ್ಯದಲ್ಲಿ ಅವರು ತೆಗೆದುಕೊಂಡಂತ ನಿರ್ಧಾರ ತಪ್ಪು ಅಂತಕ್ಕಂಥ ದೃಷ್ಟಿಯಿಂದ ರಾಜರಿಗನಿಸಿ ಅವರು ಪ್ರಧಾನಮಂತ್ರಿಯ ಸ್ಥಾನವನ್ನೇ ತ್ಯಾಗ ಮಾಡಬೇಕಾದಂಥ ಪರಿಸ್ಥಿತಿ ಬಂದಿದೆ. ಇಂಥ ಅನೇಕ ಘಟನಾವಳಿಗಳನ್ನ ನಡೆದಿರ್ತಕ್ಕಂಥದ್ದು. ಕೊನೆಗೆ ಬಸವಣ್ಣವರು ಯಾವ ರೀತಿ ದೈವಾಧೀನರಾದ್ರು ಅಂತಕ್ಕಂಥ ಇತಿಹಾಸ ಇನ್ನೂ ಸಿಕ್ಕಿಲ್ಲ. ಬಸವಣ್ಣವರ ಚರಿತ್ರೆಯಲ್ಲಿ ಏನಾದ್ರೂ ಬಸವಣ್ಣವರು ಯಾವ ರೀತಿ ದೈವಾಧೀನರಾದ್ರು ಅಂತಕ್ಕಂಥ ಇತಿಹಾಸ ಇನ್ನೂ ನಾವು ನೋಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗದ ಬೇಡ ಈ ಪ್ರಜಾಪ್ರಭುತ್ವ ವ್ಯವಸ್ಥೆ. ಏನು ಯಾವ ಅಂಬೇಡ್ಕರ್ ಅವರು ಈ ಸಂವಿಧಾನವನ್ನು ಬರೆದು ಆ ಸಂವಿಧಾನದಲ್ಲಿ ಏನು ವ್ಯವಸ್ಥೆಯನ್ನು ಮಾಡಿ ಹೋಗಿದ್ದಾರೆ, ಎಲ್ಲರೂ ಸಮಾನರು ಅಂತಕ್ಕಂಥ ವ್ಯವಸ್ಥೆಯನ್ನು ಮಾಡಿ ಹೋಗಿದ್ದಾರೆ. ಎಲ್ಲರೂ ಒಂದಾಗಿ ಬಾಳ್ಬೇಕು, ನಾವೆಲ್ಲ ಒಂದಾಗಿ ಹೋಗ್ಬೇಕು ಅಂತಕ್ಕಂಥ ಸಿದ್ಧಾಂತವನ್ನು ಏನು ಕೊಟ್ಟಿದ್ದಾರೆ, ಎಲ್ಲರಿಗೂ ಸಮಾನ ಹಕ್ಕನ್ನು ಕೊಟ್ಟಿದ್ದಾರೆ. ಪ್ರಧಾನಮಂತ್ರಿಯಿಂದ ಹಿಡಿದು ರಾಷ್ಟ್ರಪತಿಯಿಂದ ಹಿಡಿದು ಕೊನೆಯ ಕಡೆಯ ವ್ಯಕ್ತಿಯವರೆಗೆ ಒಂದೇ ಒಂದು ಸಮಾನ ಅಧಿಕಾರವನ್ನು ಹಕ್ಕನ್ನು ಕೊಟ್ಟಿದ್ದಾರೆ. ಆ ಹಕ್ಕಿನ ಅಧಿಕಾರದಲ್ಲಿ ಅದು ನಾವೆಲ್ಲ ಭಾಗಿಗಳಾಗಬೇಕು. ಇದು ಬಸವಣ್ಣನವರ ಸಿದ್ಧಾಂತದಿಂದಲೇ, ಇದರ ಅನುಭವ ಮಂಟಪದಿಂದಲೇ ಮುಂದೆ ಅಂಬೇಡ್ಕರ್ ಅವರು ಈ ಸಂವಿಧಾನವನ್ನು ಬರೆದಿರ್ತಕ್ಕಂಥ ಇತಿಹಾಸ ಅಂತಕ್ಕಂಥದ್ದನ್ನ ನಾನು ನನ್ನ ದೃಷ್ಟಿನಲ್ಲಿ ಓಲೈಕೆ ಮಾಡ್ಕೊಳ್ತಾ ಇದು ಸಮಾನವಾಗಿರಬೇಕು. ಆ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನಕ್ಕೂ ಶಾಂತಿ, ನೆಮ್ಮದಿ ಎಲ್ಲವೂ ಬರಬೇಕು, ಒಂದಾಗಿ ಬಾಳಬೇಕು,
ಸರ್ವ ಜನಾಂಗದ ಶಾಂತಿಯ ತೋಟ ಅಂತೇಳಿ ಏನು ಕುವೆಂಪುರವರು ಹೇಳಿದ್ದಾರೆ, ಆ ರೀತಿ ನಾವೆಲ್ಲ ಒಂದಾಗಿ ಬಾಳಬೇಕು ಅಂತಕ್ಕಂಥದ್ದು ನನ್ನ ಆಸೆ ಅಂತಕ್ಕಂಥ ಮಾತನ್ನ ಇದರ ಸಿದ್ಧ ಬಸವಣ್ಣನವರಿಗೆ ನಾವು ನಿಜವಾಗಲೂ ಗೌರವ ಕೊಟ್ಟಂಗಾಗುತ್ತೆ. ನಾವೆಲ್ಲ ರೀತಿಯಲ್ಲಿ ಒಳ್ಳೇದಾಗುತ್ತೆ. ಅದಕ್ಕೆ ನಾವೆಲ್ಲ ಒಂದಾಗಿ ಬಾಳಬೇಕು ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳಿ ನಿಮಗೆ ಅವಕಾಶ ಕೊಟ್ಟದಕ್ಕೆ ತಮಗೆ ಧನ್ಯವಾದಗಳು. ಕೆ ಎಚ್ ಮುನಿಯಪ್ಪನಜಿ ಅವರು ಮತ್ತು ನೆಕ್ಸ್ಟ್ ಹರೀಶ್ ಶೆಲ್ಗಾರ್, ಅದ ನಂತರ